ಸ್ಟೆಪ್ಸ್ ಯಾವ ಥರ ಇದೆ ಅಂದರೆ ಟೋಟಲ್ 21 ಸ್ಟೆಪ್ಸ್ ಯೂಸ್ ಮಾಡ್ಕೊಂಡಿದ್ದೀವಿ ನಾವು. ಮೇನ್ ಡೋರ್ ಡೈಮೆನ್ಷನ್ ಬಂದ್ಬಿಟ್ಟು 5 feet 9 inch by 9 feet ವರೆಗೂ ಟೋಟಲ್ ಡೋರ್ ಸೈಜ್ ಬಂದಿದೆ. ಇಲ್ಲಿ ನೋಡ್ತಿರ್ಬೋದು 5x5 ಪೂಜಾ ರೂಮ್ ಬರುತ್ತೆ ವಿತ್ ಓಪನ್ ಸನ್ ರೂಫ್ ಸಹ ಇಲ್ಲಿದೆ. ನೋಡ್ತಿರ್ಬೋದು ಫಸ್ಟ್ ಫ್ಲೋರ್ ಇಂದ ಸೆಕೆಂಡ್ ಫ್ಲೋರ್ ಯಾವ ಥರ ಕನೆಕ್ಟ್ ಆಗಿದೆ ಅಂತಂದ್ರೆ ಇಲ್ಲಿ ಗಾಳಿ ಬೆಳಕಿಗೋಸ್ಕರ ನಾವು ಮಾಸ್ಟರ್ ಬೆಡ್ರೂಮ್ ಅಲ್ಲಿ 2 ವಿಂಡೋಸ್ ಸಹ ಪ್ರೊವೈಡ್ ಮಾಡ್ಕೊಂಡಿದ್ದೀವಿ. ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಟು ಬಿಲ್ಟ್ಲೈನ್ ಕನ್ಸ್ಟ್ರಕ್ಷನ್ ಯೂಟ್ಯೂಬ್ ಚಾನಲ್. ನನ್ನ ಹೆಸರು ಗಿರಿರಾಜ್. ನಾನು ಬಿಲ್ಟ್ಲೈನ್ ಕನ್ಸ್ಟ್ರಕ್ಷನಲ್ಲಿ ಸೈಟ್ ಇಂಜಿನಿಯರ್ ಆಗಿ ವರ್ಕ್ ಮಾಡ್ತಾ ಇದ್ದೀನಿ. ಈ ಲೊಕೇಟ್ ಬಂದುಬಿಟ್ಟು ಕೆಂಗೇರಿ ಎಮ್ಗೆಪುರ ಹತ್ರ ಲೊಕೇಟ್ ಆಗಿದೆ. ಈ ಟೋಟಲ್ ಡೈಮೆನ್ಷನ್ ಬಂದುಬಿಟ್ಟು 30x30 ಪ್ಲಾಟ್ ಆಗಿದೆ. ಅಂದರೆ 900 square feet ಟೋಟಲ್ ಏರಿಯಾದಲ್ಲಿ ಬಿಲ್ಡಪ್ ಆಗಿದೆ. ಇದು ಟೋಟಲ್ ಬಂದುಬಿಟ್ಟು G+3 ಕನ್ಸ್ಟ್ರಕ್ಟ್ ಆಗಿದೆ. ಫಸ್ಟ್ ಫ್ಲೋರಿಂದ ಥರ್ಡ್ ಫ್ಲೋರ್ವರೆಗೂ ಯಾವ ಥರ ಕನ್ಸ್ಟ್ರಕ್ಟ್ ಡುಪ್ಲೆಕ್ಸ್ ಯಾವ ಥರ ಕನ್ಸ್ಟ್ರಕ್ಟ್ ಆಗಿದೆ ಅಂತ ಒಂದು ಟೈಮ್ ಚೆಕ್ ಮಾಡ್ಕೊಂಬೋಣ ಬನ್ನಿ. ಸ್ಟೆಪ್ಸ್ ಯಾವ ಥರ ಇದೆ ಅಂದರೆ ಟೋಟಲ್ 21 ಸ್ಟೆಪ್ಸ್ ಯೂಸ್ ಮಾಡ್ಕೊಂಡಿದ್ದೀವಿ ನಾವು. ಈ ಟೋಟಲ್ ಟೋಟಲ್ ವಿಡ್ತ್ ಬಂದುಬಿಟ್ಟು 3 feet ವರೆಗೂ ಬಿಡ್ತಿದೆ. ಮತ್ತು ರೈಜರ್ ಥ್ರೆಡ್ ಬಂದುಬಿಟ್ಟು 9 inch ಥ್ರೆಡ್ಡು ಮತ್ತು ರೈಜರ್ ಬಂದುಬಿಟ್ಟು 6 inch ರೈಜರ್ ಸಹ ಪ್ರೊವೈಡ್ ಮಾಡ್ಕೊಂಡಿದ್ದೀವಿ ನಾವು. ಓಕೆ, ಒಂದು ಟೈಮ್ ನೋಡ್ಕೊಂಡು ಬನ್ನಿ. ಇಲ್ಲಿ ನೋಡ್ತಿರ್ಬೋದು 4 feet by 9 feet 1 inch ವರೆಗೂ ಲಾಬಿ ಏರಿಯಾ ಇದೆ. ಅದೇ ಥರ ಇದು ಟೋಟಲ್ ಡೈಮೆನ್ಷನ್ ಮೇನ್ ಡೋರ್ ಡೈಮೆನ್ಷನ್ ಬಂದುಬಿಟ್ಟು 5 feet 9 inch by 9 feet ವರೆಗೂ ಟೋಟಲ್ ಡೋರ್ ಸೈಜ್ ಬಂದಿದೆ. ಒಳಗಡೆ ನೋಡೋಣ ಯಾವ ಥರ ಡುಪ್ಲೆಕ್ಸ್ ಯಾವ ಥರ ಕನ್ಸ್ಟ್ರಕ್ಟ್ ಆಗಿದೆ ಅಂತ ಒಂದು ಚೆಕ್ ಮಾಡ್ಕೊಂಬರೋಣ. ಇಲ್ಲಿ ನೋಡ್ತಿರ್ಬೋದು ಯೂಸ್ ಲಿವಿಂಗ್ ಏರಿಯಾ ಬಂದಿದೆ. ಲಿವಿಂಗ್ ಏರಿಯಾ ಟೋಟಲ್ ಏರಿಯಾ ಬಂದುಬಿಟ್ಟು 11 feet by 7 feet 6 inch ವರೆಗೂ ಟೋಟಲ್ ಲಿವಿಂಗ್ ಏರಿಯಾ ಪ್ರೊವೈಡ್ ಮಾಡ್ಕೊಂಡಿದ್ದೀವಿ. ಅದೇ ಥರ ಇಲ್ಲಿ ನಾವು ಡೈನಿಂಗ್ ಸಹ ಕೊಟ್ಟಿದ್ದೀವಿ. ಡೈನಿಂಗ್ ಏರಿಯಾ ಬಂದುಬಿಟ್ಟು 6 feet 6 inch by 10 feet 2 inch ವರೆಗೂ ಟೋಟಲ್ ಡೈನಿಂಗ್ ಏರಿಯಾ ಸಹ ಇಲ್ಲಿ ಬಂದಿದೆ. ಅದೇ ಥರ ಈ ಕಡೆ ನೋಡ್ತಿರ್ಬೋದು ಕಿಚನ್ ಏರಿಯಾ. ಈ ಕಿಚನ್ ಏರಿಯಾ ಟೋಟಲ್ ಡೈಮೆನ್ಷನ್ ಬಂದುಬಿಟ್ಟು 12 feet 2 inch by 6 feet 10 inch ವರೆಗೂ ಟೋಟಲ್ ಕಿಚನ್ ಏರಿಯಾ ಬಂದಿದೆ. ಇದರಲ್ಲಿ ಒಂದು ವಿಂಡೋ ಸಹ ಪ್ರೊವೈಡ್ ಮಾಡಿದ್ದೀವಿ ನಾವು. 2x4 ವಿಂಡೋ ಸಹ ಪ್ರೊವೈಡ್ ಮಾಡ್ಕೊಂಡಿದ್ದೀವಿ. ಅದೇ ಥರ ಈ ಪೋರ್ಷನ್ ನೋಡ್ಬೋದು. ಈ ಪೋರ್ಷನ್ನಲ್ಲಿ 5 feet by 5 feet ಪೂಜಾ ರೂಮ್ ಸಹ ಬರುತ್ತೆ. ಇಲ್ಲಿ ಇರ್ಬೋದು ಲಾಬಿ ಬಂದು 3 feet by 4 feet ವರೆಗೂ ಲಾಬಿ ಬಿಟ್ಟಿದ್ವಿ. ಅದೇ ಥರ ಇದೊಂದು ಬೆಡ್ರೂಮ್ ಟೋಟಲ್ ಸೈಜ್ ಬಂದುಬಿಟ್ಟು 9 feet by 10 feet ವರೆಗೂ ಟೋಟಲ್ ಬೆಡ್ರೂಮ್ ಏರಿಯಾ ಬಂದಿದೆ. ಅದೇ ಥರ ಇಲ್ಲಿ ನೋಡ್ತಿರ್ಬೋದು ಒಂದು ಕಾಮನ್ ವಾಶ್ರೂಮ್ ಸೈಜ್ ಬಂದುಬಿಟ್ಟು 7 feet by 4 feet 6 inch ವರೆಗೂ ಕಾಮನ್ ವಾಶ್ರೂಮ್ ಇದೆ. ಇಲ್ಲಿ ನೋಡ್ತಿರ್ಬೋದು 5x5 ಪೂಜಾ ರೂಮ್ ಬರುತ್ತೆ ವಿತ್ ಓಪನ್ ಸನ್ ರೂಫ್ ಸಹ ಇಲ್ಲಿದೆ. ಅದೇ ಥರ ಇಲ್ಲಿ ನೋಡ್ತಿರ್ಬೋದು ಇನ್ ಕೇಸ್ 2 feet ಉಳಿದ್ರೆ ಸಹ ನಾವು ಗಾರ್ಡನ್ ಸಹ ಯೂಸ್ ಮಾಡ್ಕೋಬೋದು. ಅದೇ ಥರ ಇಲ್ಲಿ ನೋಡ್ತಿರ್ಬೋದು ಲಿವಿಂಗ್ ಏರಿಯಾದಲ್ಲಿ ಯೂಸ್ 7 feet 6 inch by 7 feet ವರೆಗೂ ನಾವು ಟೋಟಲ್ ವಿಂಡೋಸ್ ಸಹ ಪ್ರೊವೈಡ್, ಯಾಕಂದರೆ ಗಾಳಿ ಬೆಳಕು ಯಾವುದೇ ಥರ ಯಥೇಚ್ಛವಾಗಿ ಬರಬೇಕಂತ ನಾವು ಅದೇ ಥರ ವಿಂಡೋಸ್ ಸಹ ಪ್ರೊವೈಡ್ ಮಾಡ್ಕೊಂಡಿದ್ದೀವಿ. ನೋಡ್ತಿರ್ಬೋದು ಫಸ್ಟ್ ಫ್ಲೋರಿಂದ ಸೆಕೆಂಡ್ ಫ್ಲೋರ್ ಯಾವ ಥರ ಕನೆಕ್ಟ್ ಆಗಿದೆ ಅಂತಂದರೆ ಇಲ್ಲಿ ನೋಡ್ತಿರ್ಬೋದು ಅಂದರೆ 23 steps ಸಹ ಪ್ರೊವೈಡ್ ಮಾಡ್ಕೊಂಡಿದ್ದೀವಿ. ಇದು ಪ್ರೊವೈಡಲ್ಲಿ ನಾವು 3 feet ವರೆಗೂ ಬಿಡ್ತಿದೆ. ಥ್ರೆಡ್ ಬಂದುಬಿಟ್ಟು 1 feet, ರೈಜರ್ ಬಂದುಬಿಟ್ಟು 6 inch ವರೆಗೂ ನಾವು ರೈಜರ್ ಸಹ ಪ್ರೊವೈಡ್ ಮಾಡ್ಕೊಂಡಿದ್ದೀವಿ. ಇಲ್ಲಿ ನೋಡ್ತಿರ್ಬೋದು 3x3 ಲ್ಯಾಂಡಿಂಗ್ ಒಂದು ಇದೆ ಇಲ್ಲಿದೆ. ಇಲ್ಲಿ ನೋಡ್ತಾ ಇರ್ಬೋದು ಫ್ಯಾಮಿಲಿ ಲಾಂಚ್ ಬಂದಿದೆ. ಟೋಟಲ್ ಡೈಮೆನ್ಷನ್ ಬಂದುಬಿಟ್ಟು 8 feet by 7 feet 8 inch ವರೆಗೂ ಫ್ಯಾಮಿಲಿ ಲಾಂಚ್ ಇದೆ. ಅದೇ ಥರ ಇಲ್ಲಿ ನೋಡ್ತಾ ಇರ್ಬೋದು ನೀವು, ಇದು ಬಂದುಬಿಟ್ಟು ಬಾಲ್ಕನಿ ಟೋಟಲ್ ಡೈಮೆನ್ಷನ್ ಬಂದುಬಿಟ್ಟು 4 feet by 7 feet 8 inch ವರೆಗೂ ನಾವು ಬಾಲ್ಕನಿ ಸಹ ಪ್ರೊವೈಡ್ ಮಾಡ್ಕೊಂಡಿದ್ವಿ. ಈ ಕಡೆ ನೋಡಿದ್ರೆ ಆ ಕಡೆ ಒಂದು ಪಿಲ್ಲರ್ ಸಹ ಬಂದಿದೆ. ನೋಡ್ತಿರ್ಬೋದು ಚಿಲ್ಡ್ರನ್ ಬೆಡ್ರೂಮ್ ಮೇನ್ ಡೋರ್ ಬಂದುಬಿಟ್ಟು 3 feet by 8 feet ವರೆಗೂ ಟೋಟಲ್ ಡೋರ್ ಇದೆ.
ಇಲ್ಲಿ ನೋಡ್ತಿರ್ಬೋದು ಡೈಮೆನ್ಷನ್ಸ್. ಈ ಟೋಟಲ್ ಡೈಮೆನ್ಷನ್ ಬಂದುಬಿಟ್ಟು 11 ಫೀಟ್ 8 ಇಂಚ್ ಬೈ 10 ಫೀಟ್ 2 ಇಂಚ್ವರೆಗೂ ಚಿಲ್ಡ್ರನ್ ಬೆಡ್ರೂಮ್ದು ಟೋಟಲ್ ಏರಿಯಾ ಇದೆ. ಇಲ್ಲಿ ನೋಡ್ತಿರ್ಬೋದು ಯೂನಿಕ್ ಆಗಿ ಒಂದು ದೊಡ್ಡ ವಿಂಡೋ ಸಹ ಕೊಟ್ಟಿದ್ದೀವಿ. ಇದು ವಿಂಡೋ ಸೈಜ್ ಬಂದುಬಿಟ್ಟು 8 ಫೀಟ್ ಬೈ 7 ಫೀಟ್ 6 ಇಂಚ್ವರೆಗೂ ವಿಂಡೋ ಸಹ ಪ್ರೊವೈಡ್ ಮಾಡ್ಕೊಂಡಿದ್ದೀವಿ. ಇದು ವಾಕಿಂಗ್ ವಾರ್ಡ್ರೂಮ್ ಯಾವ ಥರ ಬಂದಿದೆ ಅಂತಂದರೆ ಇದು 8 ಫೀಟ್ 2 ಇಂಚ್ ಬೈ 6 ಫೀಟ್ 10 ಇಂಚ್ವರೆಗೂ ವಾಕಿಂಗ್ ವಾರ್ಡ್ರೂಮ್ ಸಹ ಕೊಟ್ಟಿದ್ದೀವಿ. ಅದೇ ಥರ ಇಲ್ಲಿ ಒಂದು ಚಿಲ್ಡ್ರನ್ ವಾಶ್ರೂಮ್ ಇದೆ. ವಾಶ್ರೂಮ್ ಟೋಟಲ್ ಡೈಮೆನ್ಷನ್ ಬಂದುಬಿಟ್ಟು 7 ಫೀಟ್ ಬೈ 6 ಫೀಟ್ 10 ಇಂಚ್ವರೆಗೂ ವಾಶ್ರೂಮ್ ಇದೆ. ಡ್ರೈ ಆ್ಯಂಡ್ ವೆಟ್ ಟೂ ಪೋರ್ಷನ್ ಸಹ ಇಲ್ಲಿ ಕೊಟ್ಟಿದ್ದೀವಿ ನಾವು. ಇಲ್ಲಿ ನೋಡ್ತಾ ಇರಬಹುದು ಇದು ಮಾಸ್ಟರ್ ಬೆಡ್ರೂಮ್. ಇದು ಮಾಸ್ಟರ್ ಬೆಡ್ರೂಮ್ ಇದು ಮೇನ್ ಇಲ್ಲಿ ಎಂಟ್ರೆನ್ಸ್ ಡೋರ್ ಬರುತ್ತೆ. ಈ ಡೋರ್ ಸೈಜ್ ಬಂದುಬಿಟ್ಟು 3 ಫೀಟ್ ಬೈ 8 ಫೀಟ್ವರೆಗೂ ಟೋಟಲ್ ಡೋರ್ ಸಹ ಕೊಟ್ಟಿದ್ದೀವಿ ನಾವು. ಅದೇ ಥರ ಇಲ್ಲಿ ನೋಡ್ತಾ ಇರ್ಬೋದು ಮಾಸ್ಟರ್ ಬೆಡ್ರೂಮ್ ಟೋಟಲ್ ಡೈಮೆನ್ಷನ್ ಬಂದುಬಿಟ್ಟು 15 ಫೀಟ್ 6 ಇಂಚ್ ಬೈ 9 ಫೀಟ್ವರೆಗೂ ಟೋಟಲ್ ಡೈಮೆನ್ಷನ್ ಸಹ ಇಲ್ಲಿ ಇದೆ. ಇದರಲ್ಲಿ ನೋಡ್ತಾ ಇರ್ಬೋದು ನಾವು ಗಾಳಿ ಬೆಳಕಿಗೋಸ್ಕರ ನಾವು ಮಾಸ್ಟರ್ ಬೆಡ್ರೂಮಲ್ಲಿ 2 ವಿಂಡೋಸ್ ಸಹ ಪ್ರೊವೈಡ್ ಮಾಡ್ಕೊಂಡಿದ್ದೀವಿ. ಇದು ಒಂದು ಸೈಜ್ ಬಂದುಬಿಟ್ಟು 3 ಫೀಟ್ ಬೈ 7 ಫೀಟ್ 6 ಇಂಚ್ವರೆಗೂ ಒಂದು ವಿಂಡೋ ಪ್ರೊವೈಡ್ ಮಾಡ್ಕೊಂಡಿದ್ದೀವಿ. ಅದೇ ಥರ ಇಲ್ಲಿ ನೋಡ್ತಾ ಇರ್ಬೋದು 3 ಫೀಟ್ ಬೈ 8 ಫೀಟ್ವರೆಗೂ ನಾವು ವಿಂಡೋ ಸಹ ಪ್ರೊವೈಡ್ ಮಾಡ್ಕೊಂಡಿದ್ದೀವಿ. ಅದೇ ಥರ ವಾಕಿಂಗ್ ವಾರ್ಡ್ರೂಮ್ ಸಹ ಕೊಟ್ಟಿದ್ದೀವಿ ನಾವು ಇಲ್ಲಿ. 5 ಫೀಟ್ 10 ಇಂಚ್ ಬೈ 6 ಫೀಟ್ 10 ಇಂಚ್ವರೆಗೂ ವಾಕಿಂಗ್ ವಾರ್ಡ್ರೂಮ್ ಸಹ ಇದೆ. ಅದೇ ಥರ ಅಟ್ಯಾಚ್ಡ್ ವಾಶ್ರೂಮ್ ವಿತ್ ಡ್ರೈ ಆ್ಯಂಡ್ ವೆಟ್ ಎರಡೂ ಬರುತ್ತೆ ಇದರಲ್ಲಿ. ನೋಡ್ತಿರ್ಬೋದು ಸೆಕೆಂಡ್ ಫ್ಲೋರಿಂದ ಥರ್ಡ್ ಫ್ಲೋರ್ ಯಾವ ಥರ ಕನೆಕ್ಟ್ ಆಗಿದೆ ಅಂದರೆ ಸೇಮ್ ಅದೇ ಥರ 3 ಫೀಟ್ವರೆಗೂ ವಿಡ್ತು, ಥ್ರೆಡ್ ಬಂದುಬಿಟ್ಟು 1 ಫೀಟು ಮತ್ತು ರೈಸರ್ ಬಂದುಬಿಟ್ಟು 6 ಇಂಚ್ವರೆಗೂ ರೈಸರ್ ಸಹ ಇದೆ. ನೋಡ್ತಿರ್ಬೋದು 4 ಫೀಟ್ 6 ಇಂಚ್ವರೆಗೂ ಲಾಬಿ ಏರಿಯಾ ಸಹ ಪ್ರೊವೈಡ್ ಮಾಡ್ಕೊಂಡಿದ್ದೀವಿ ನಾವು. ಇರ್ಬೋದು ಮಾಸ್ಟರ್ ಬೆಡ್ರೂಮ್ ಮೇನ್ ಡೋರ್ ಬಂದುಬಿಟ್ಟು 3 ಫೀಟ್ ಬೈ 8 ಫೀಟ್ವರೆಗೂ ಡೋರ್ ಸಹ ಪ್ರೊವೈಡ್ ಮಾಡ್ಕೊಂಡಿದ್ದೀವಿ ನಾವು. ಅದೇ ಥರ ಇಲ್ಲಿ ನೋಡ್ತಾ ಇರ್ಬೋದು ಟೋಟಲ್ ಡೈಮೆನ್ಷನ್ ಬಂದುಬಿಟ್ಟು 15 ಫೀಟ್ 6 ಇಂಚ್ ಬೈ 9 ಫೀಟ್ವರೆಗೂ ಮಾಸ್ಟರ್ ಬೆಡ್ರೂಮ್ದು ಟೋಟಲ್ ಡೈಮೆನ್ಷನ್ಸ್ ಇದೆ. ಅದೇ ಥರ ಇಲ್ಲಿ ನೋಡ್ತಾ ಇರ್ಬೋದು ವಿಂಡೋ ಕನ್ಸ್ಟ್ರಕ್ಟ್ ಆಗ್ತಿದೆ. ಅಂಡರ್ ಕನ್ಸ್ಟ್ರಕ್ಷನಲ್ಲಿ ಥರ್ಡ್ ಫ್ಲೋರ್ ಕನ್ಸ್ಟ್ರಕ್ಷನಲ್ಲಿ ಇದೆ. ಇನ್ನು ಈ ಟೋಟಲ್ ಇದು ಡೈಮೆನ್ಷನ್ ಬಂದುಬಿಟ್ಟು 2 ಫೀಟ್ 5 ಇಂಚ್ ಬೈ ಅಂಡರ್ ಅಬೌವ್ ದಿ ಬೀಮ್ ಬಾಟಮ್ ಲೆವೆಲ್ವರೆಗೂ ನಾವು ವಿಂಡೋ ಪ್ರೊವೈಡ್ ಮಾಡ್ಕೊತಿದ್ದೀವಿ. ಅದೇ ಥರ ಈ ಕಡೆ ನೋಡ್ತಾ ಇರ್ಬೋದು ನಾವು 3 ಫೀಟ್ವರೆಗೂ 3 ಫೀಟು ಅಬೌವ್ ಬೀಮ್ ಬಾಟಮ್ ಲೆವೆಲ್ವರೆಗೂ ನಾವು ಕನ್ಸ್ಟ್ರಕ್ಟ್ ಮಾಡ್ತಾ ಇದ್ದೀವಿ. ಇದು ಸಹ ಸೇಮ್ ವಾಕಿನ್ ವಾರ್ಡ್ರೂಮ್ ಆಗಿದೆ. ಇದು ಟೋಟಲ್ ಡೈಮೆನ್ಷನ್ ಬಂದುಬಿಟ್ಟು 5 ಫೀಟ್ 10 ಇಂಚ್ ಬೈ 9 ಫೀಟ್ವರೆಗೂ ವಾರ್ಡ್ರೂಮ್ ಸಹ ಇದೆ. ಇದು ಒಳಗಡೆ ಬಾತ್ರೂಮ್ ಸಹ ಕನೆಕ್ಟ್ ಆಗಿದೆ. ಟೋಟಲ್ ಡೈಮೆನ್ಷನ್ ಬಂದುಬಿಟ್ಟು 5 ಫೀಟ್ 6 ಇಂಚ್ ಬೈ 9 ಫೀಟ್ವರೆಗೂ ಬಾತ್ರೂಮ್ ಸಹ ಪ್ರೊವೈಡ್ ಮಾಡ್ಕೊಂಡಿದ್ವಿ. ಆ ಥರ ಈ ಕಡೆ ನೋಡ್ತಿರ್ಬೋದು ನಾವು. ನೋಡ್ತಿರ್ಬೋದು ಲಾಂಡ್ರಿ ರೂಮ್ ಟೋಟಲ್ ಡೈಮೆನ್ಷನ್ ಬಂದುಬಿಟ್ಟು 15 ಫೀಟ್ 6 ಇಂಚ್ ಬೈ 6 ಫೀಟ್ 10 ಇಂಚ್ವರೆಗೂ ಲಾಂಡ್ರಿ ರೂಮ್ ಇದೆ. ಅದೇ ಥರ ಇಲ್ಲಿ ಒಂದು ವಿಂಡೋ ಸಹ ಕೊಟ್ಟಿದ್ವಿ. 2x4 ವಿಂಡೋ ಸಹ ಪ್ರೊವೈಡ್ ಆಗಿದೆ. ಈ ಕಡೆ ನೋಡ್ತಾ ಇರ್ಬೋದು ಓಪನ್ ಟೆರೇಸು ಟೋಟಲ್ ಇದು ಮೇನ್ ಡೋರ್ ಬರುತ್ತೆ. ಮೇನ್ ಡೋರ್ ಬಂದುಬಿಟ್ಟು 5 ಫೀಟ್ ಬೈ 9 ಫೀಟ್ವರೆಗೂ ಡೋರ್ ಪ್ರೊವೈಡ್ ಮಾಡ್ಕೊತಿದ್ವಿ ನಾವು. ಇದು ಬಂದುಬಿಟ್ಟು ಓಪನ್ ಟೆರೇಸ್ ಟೋಟಲ್ ಡೈಮೆನ್ಷನ್ ಬಂದುಬಿಟ್ಟು 11 ಫೀಟ್ 6 ಇಂಚ್ ಬೈ 18 ಫೀಟ್ 2 ಇಂಚ್ವರೆಗೂ ಟೋಟಲ್ ಓಪನ್ ಟೆರೇಸ್ ಸಹ ಪ್ರೊವೈಡ್ ಮಾಡ್ಕೊಂಡಿದ್ವಿ ಆ್ಯಸ್ ಪರ್ ದಿ ಕ್ಲೈಂಟ್ ರಿಕ್ವೈರ್ಮೆಂಟ್ಸ್.
ಈ ಕಂಪ್ಲೀಟ್ ಬಿಲ್ಡಿಂಗ್ಗೆ ನಾವು ಕಂಪ್ರೆಸ್ಡ್ 4 ಇಂಚ್ ಮತ್ತು 6 ಇಂಚ್ ಬ್ಲಾಕ್ ಸಹ ಯೂಸ್ ಮಾಡ್ಕೊಂಡಿದ್ವಿ. ರೇನ್ಫೋರ್ಸ್ಮೆಂಟ್ ಯಾವ ಥರ ಯೂಸ್ ಮಾಡಿದ್ವಿ ಅಂದರೆ A1 ಗೋಲ್ಡ್ FE550 ರೇನ್ಫೋರ್ಸ್ಮೆಂಟ್ ಯೂಸ್ ಮಾಡ್ಕೊಂಡಿದ್ವಿ. ಅದೇ ಥರ ಎಲ್ಲ ಕಾಲಮ್ಸ್ಗೂ ಮತ್ತು ಸ್ಲ್ಯಾಬ್ಗೂ ವೆರೈಟೀಸ್ ಆಫ್ ರೇನ್ಫೋರ್ಸ್ಮೆಂಟ್ ಯೂಸ್ ಮಾಡ್ಕೊಂಡಿದ್ವಿ. ಅದರಲ್ಲಿ ಯಾವ ಥರ ಸ್ಟೀಲ್ ಅಂದರೆ 20 mm ಸ್ಟೀಲ್, 60 mm ಸ್ಟೀಲ್, 12 mm ಸ್ಟೀಲ್ ಮತ್ತು 8 mm 10 mm ಸ್ಟೀಲ್ ಸಹ ಯೂಸ್ ಮಾಡ್ಕೊಂಡಿದ್ವಿ. ಸಿಮೆಂಟ್ ಯಾವ ಥರ ಸಿಮೆಂಟ್ ಯೂಸ್ ಮಾಡಿದ್ವಿ ಅಂದರೆ ನಾವು ACC ಮತ್ತು ಅಲ್ಟ್ರಾಟೆಕ್ ಸಿಮೆಂಟ್ ಸಹ ಯೂಸ್ ಮಾಡ್ಕೊಂಡಿದ್ವಿ. ಕಾಂಕ್ರೀಟಿಂಗ್ ಯಾವ ಥರ ಮಾಡಿದ್ದೀವಿ ಅಂದರೆ IQ ಇನ್ಫ್ರಾಸ್ಟ್ರಕ್ಚರ್ ಕಡೆಯಿಂದ ಡೈರೆಕ್ಟು RMC ವೆಹಿಕಲಿಂದ ನಾವು ಕಾಂಕ್ರೀಟ್ ಯೂಸ್ ಮಾಡ್ಕೊಂಡಿದ್ವಿ. ಅದೇ ಯಾವ ಥರ ಅಂದರೆ M20 ಗ್ರೇಡ್ ಕಾಂಕ್ರೀಟ್ ಸಹ ಯೂಸ್ ಮಾಡ್ಕೊಂಡಿದ್ವಿ. ನಾವು ಕಾಂಕ್ರೀಟಿಂಗ್ ಪ್ರೊಸೆಸ್ ಯಾವ ಥರ ಮಾಡ್ಕೊಂಡಿದ್ವಿ ಅಂದರೆ ಫಸ್ಟ್ ಫ್ಲೋರಲ್ಲಿ 14 ಮೀಟ್ರ್ ಕ್ಯೂಬು ಮತ್ತು ಸೆಕೆಂಡ್ ಫ್ಲೋರಲ್ಲಿ 12 ಮೀಟ್ರ್ ಕ್ಯೂಬು ಮತ್ತು ಥರ್ಡ್ ಫ್ಲೋರಲ್ಲಿ ಸ್ವಲ್ಪ ಓಪನ್ ಟೆರೆಸ್ ಇರೋದ್ರಿಂದ ನಮಗೆ ಆಲ್ಮೋಸ್ಟ್ ಆಲ್ 8 to 10 ಕ್ಯೂಬಿಕ್ ಮೀಟ್ರ್ವರೆಗೂ ನಾವು ಕಾಂಕ್ರೀಟ್ನ ಯೂಸ್ ಮಾಡ್ಕೊತೀವಿ. ಸೆಟ್ರಿಂಗ್ ಮೆಟೀರಿಯಲ್ ಇದೇ ಕಂಪನಿ ಮೆಟೀರಿಯಲ್ ಆಗಿರೋದ್ರಿಂದ ವರ್ಕಿಂಗ್ ಪ್ರೊಸೆಸ್ಸಲ್ಲಿ ಯಾವುದೇ ಫ್ಲೋ ಡಿಲೇ ಆಗಿಲ್ಲ. ನಮಗೆ ಆರಾಮ್ ಈಜಿ ಸಹ ವರ್ಕ್ ಫ್ಲೋ ಅಟ್ ಎ ಟೈಮ್ ಕಂಟಿನ್ಯೂ ಆಗ್ತಾ ಹೋಗಿದೆ. ಈ ವಿಡಿಯೋ ನಿಮಗೆ ಇನ್ಫಾರ್ಮೇಟಿವ್ ಆಗಿದ್ದಲ್ಲಿ ಬಿಲ್ಟ್ ಲೈನ್ ಕನ್ಸ್ಟ್ರಕ್ಷನ್ ಯೂಟ್ಯೂಬ್ ಚಾನಲನ್ನು ಫಾಲೋ ಮಾಡಿ ಮತ್ತು ನಿಮ್ಮ ನೆಚ್ಚಿನ ಕನಸಿನ ಮನೆ ಕಟ್ಟಿಸಿಕೊಳ್ಳಲು ಬಿಲ್ಟ್ ಲೈನ್ ಕನ್ಸ್ಟ್ರಕ್ಷನನ್ನು ಕಾಂಟ್ಯಾಕ್ಟ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.